ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಮನೆಯಲ್ಲೇ ಟೇಸ್ಟಿಯಾಗಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1.5 ಕಪ್ಪಷ್ಟು ಬಾಸುಮತಿ ರೈಸ್ನ 2-3 ಸಾರಿ ತೊಳೆದ್ಬಿಟ್ಟು ಒಂದು 30 ನಿಮಿಷ ನೆನೆಸಿಟ್ಕೋಬೇಕು. ದಿನ ಉಪಯೋಗಿಸೋ ಅಕ್ಕಿಯಲ್ಲೂ ಮಾಡ್ಬೋದು, ಆದರೆ ಬಾಸುಮತಿಯಲ್ಲಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಕುಕ್ಕರ್ನ ಬಿಸಿಗಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ಚಕ್ರ ಮೊಗ್ಗು ಮತ್ತು ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ 2 ಈರುಳ್ಳಿನ ಸಣ್ಣದಾಗಿಯೇ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆಂದ. ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿಗಳನ್ನ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಕ್ರಂಚಿ ಆಗುತ್ತೆ ತರಕಾರಿಗಳು. ನಿಮ್ಗೆ ಇಷ್ಟು ಹಾಕೋ ಬೇರೆ ತರಕಾರಿಗಳನ್ನೂ ಸೇರಿಸ್ಕೋಬೋದು. ಮಶ್ರೂಮ್, ಕಾಲಿಫ್ಲವರ್ ಹೀಗೆ, ಮತ್ತು ಪನ್ನೀರ್ ಬೇಕಂದ್ರೂ ಹಾಕ್ಕೋಬೋದು. ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ 1 ಕಪ್ಪಷ್ಟು ಮೊಸರು ಸೇರಿಸ್ಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಪಲಾವ್ ಮತ್ತು ಬೇರೆ ಬಾತ್ಗಳನ್ನ ಮಾಡೋದಕ್ಕಿಂತ ಬಿರಿಯಾನಿ ಈಸಿ, ಏನು ರುಬ್ಕೊಳ್ಳೋದಿರಲ್ಲ. ಇವಾಗ 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, ಅರ್ಧ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರದ ಪುಡಿ ನೋಡಿ ಹಾಕ್ಕೋಬೇಕು. ಬಿರಿಯಾನಿ ಮಸಾಲದಲ್ಲೂ ಖಾರ ಇರುತ್ತೆ. ಖಾರ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಹಾಕ್ಕೋಬೋದು. ಇದು ಮೀಡಿಯಮ್ ಖಾರ ಇರುತ್ತೆ. ಇವಾಗ ನೆನೆಸಿಟ್ಕೊಂಡಿದ್ದಂಥ ರೈಸ್ನ ಲೇಯರ್ ಆಗಿ ಹಾಕ್ಕೊಳ್ಳೋಣ. ಫಸ್ಟ್ ಒಂದು ಲೇಯರ್ ಹಾಕ್ಕೊಂಡು ಅದಕ್ಕೆ ತಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಪುದೀನ, ಫ್ರೈಡ್ ಆನಿಯನ್ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೋತಾ ಇದ್ದೀನಿ. ಹೀಗೆ 2 ಲೇಯರಲ್ಲಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಮಾಡೋರು ಇನ್ನೊಂದು ಲೇಯರ್ ಬೇಕಾದ್ರೂ ಹಾಕ್ಕೋಬೋದು. ಫ್ರೈಡ್ ಆನಿಯನ್ ಹೇಗೆ ಮಾಡ್ಕೊಳ್ಳೋದಂದರೆ, ನಾವು ಸಾಂಬಾರಿಗೆಲ್ಲ ಉರಿಯುವಾಗ ಸ್ವಲ್ಪ ಆಯಿಲ್ ಹಾಕಿ ಉರಿತೀವಲ್ವ, ಹಾಗೆ ಸ್ವಲ್ಪ ಜಾಸ್ತಿ ಹಾಕಿ ಹುರ್ಕೋಬೇಕು. ಐ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ರೆ ಕ್ರಿಸ್ಪಿ ಆಗುತ್ತೆ. ಸೆಕೆಂಡ್ ಲೇಯರ್ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ ಟರ್ಮರಿಕ್ ಮಿಲ್ಕ್ ಸೇರಿಸ್ಕೋತಾ ಇದ್ದೀನಿ. ಇದೇನಿಲ್ಲ, ಒಂದು ಅರ್ಧ ಸ್ಪೂನ್ ಅರಿಶಿನಕ್ಕೆ 1/4 ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಕೇಸರಿಯಿಂದನೂ ಮಾಡ್ಕೋಬೋದು. 2 ಕಪ್ಪಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ. ಬಾಸುಮತಿ ರೈಸ್ಗೆ 1 ಕಪ್ಗೆ 1.5 ಕಪ್ ಸಾಕಾಗುತ್ತೆ ನೀರು. ಮೊಸರನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ನೀರು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ವಿಷಲ್ ಹಾಕಿಸ್ಕೊಂಡು ಆಮೇಲೆ 5 to 6 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಉದ್ರಾಗಿ ಚೆನ್ನಾಗಿ ಬಂದಿದೆ. ಅನ್ನ ಬ್ರೇಕ್ ಆಗದೆ ಇರೋ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರೆಷರ್ ಪೂರ್ತಿ ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತೆಕ್ಕೋಬೇಕು ಲಿಡ್ನ. ಇಲ್ಲಾಂದರೆ ಅನ್ನ ಸರಿಗೆ ಬೆಂದಿರಲ್ಲ, ನೀರಾಗಿರುತ್ತೆ. ಅದಕ್ಕಾಗಿ ಪ್ರೆಷರ್ ಆರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ವೆಜ್ ಬಿರಿಯಾನಿ ರೆಡಿ. ಎಷ್ಟು ಈಸಿ ಅಲ್ವಾ ಬಿರಿಯಾನಿ ಮಾಡೋದು. ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.